ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಶಾಲಿನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಶಾರು ಸಿಂಪಲ್ ಬ್ಲಾಗ್ಸ್. ಇವತ್ತು ಸಂಡೇ, ಭಾನುವಾರ. ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಆಚೆ ಹೋಗ್ತಾ ಇದ್ದೀನಿ. ಹಬ್ಬ ಬಂತು, ಎಲ್ಲ ಶಾಪಿಂಗ್ ಮಾಡಿ ಮುಗಿಸಿರ್ಬೋದು, ಬಟ್ ನಂದು ಈಗ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಟೈಮು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲಿಗೆ ಮುಖ ಎಲ್ಲ ಫುಲ್ ಟ್ಯಾನ್ ಆಗಿದೆ. ಸೊ ಟ್ಯಾನ್ ಆದಾಗ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು. ಇನ್ನು ಏನೂ ಮಾಡಿಲ್ಲ ಟ್ಯಾನ್ ರಿಮೂವ್. ಫೇಸ್ ಪ್ಯಾಕ್ ಹಚ್ಚಬೇಕು ಸಂಜೆ. ಸೊ ಹಚ್ಚೋಣ, ಸಂಜೆ ಬಂದು ರೆಡಿಯಾಗಿದ್ದಾಳೆ ಅವಳು. ಹಾಯ್ ಏನಪ್ಪ. ನಾನು ಫಸ್ಟ್ ಟೈಮು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇರೋದು. ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ ಶಾಪಿಂಗ್. ಈಗಿಂದ ಇಷ್ಟು ಚಿಕ್ಕ ವಯಸ್ಸಿಂದನೇ ಚೂಸಿನೆಸ್ನ ಬೆಳೆಸೋದು ನನಗೆ ಇಷ್ಟ ಇಲ್ಲ. ಅಂದರೆ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಲ್ಲ, ಆ ಗುಣ ಬೆಳೆಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸೊ ನಾನು ಏನು ತಂದುಕೊಡ್ತೀನಿ ಅದನ್ನು ಹಾಕ್ಕೊಳ್ತಾರೆ. ನಾನು ಆನ್ಲೈನಲ್ಲಿ ಯಾವುದನ್ನು ಆರ್ಡ್ರ್ ಮಾಡಿಸ್ತೀನಿ, ತರಿಸ್ತೀನಿ, ಅದನ್ನು ಹಾಕ್ಕೊಳ್ತಾರೆ. ಸೊ ಮಕ್ಕಳಂದರೆ ಹಂಗೆ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಇರಬೇಕು. ಸೊ ಹಠ ಮಾಡೋದಾಗಲಿ, ಹಠ ಬೆಳೆಸ್ಕೊಳ್ಳೋದಾಗಲಿ, ಅದರ ಬಿಹೇವಿಯರು, ಕ್ಯಾರೆಕ್ಟರ್ನ ಇಂಪ್ರೂವ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಸೊ ಹಾಗಾಗಿ ನಾನು ಕರ್ಕೊಂಡು ಹೋಗಲ್ಲ. ಬಟ್ ಇವತ್ತು ಸಂಡೇ ಮನೆಯಲ್ಲ ಇದ್ದಾರೆ, ಅವ್ರಿಗೂ ಒಂದು ಚೇಂಜ್ ಸಿಗುತ್ತೆ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ನನ್ನ ಫೇಸ್ ಇಷ್ಟೊಂದು ಡಲ್ ಆಗೋಕ್ಕೆ ಟ್ಯಾನ್ ಆಗಿದೆ ತುಂಬ. ಒಂದು ರೀಸನ್ನು, ಆಚೆ ಹೋಗಿದ್ದೆ, ಒಂದು ಫಂಕ್ಷನ್ ಇತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲಲ್ಲ ಇದರಿಂದ ಇಷ್ಟು ಟ್ಯಾನ್ ಆಗಿದೆ. ಸೊ ಈಗ ನಾನು ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ಬಿಟ್ಟರೆ ಏನೂ ಅಪ್ಲೈ ಮಾಡಿಲ್ಲ. ಡೇ ಕ್ರೀಮ್ ಕೂಡ ಅಪ್ಲೈ ಮಾಡಿಲ್ಲ. ಸೊ ಹಂಗಾಗಿ ಮುಖ ಹಿಂಗೆ ಕಾಣಿಸ್ತಿದೆ. ಆಚೆ ಹೋಗುವಾಗ ಜಾಸ್ತಿ ಹೆವಿ ಮೇಕಪ್ನ ನಾನು ಪ್ರಿಫರ್ ಮಾಡಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಜಾಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಮೈಸೂರಲ್ಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಜಾಗ ಇದು. ಮೈಸೂರಲ್ಲಿ ಒಂದು 60% ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟೊಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಈ ರೆಡಿಮೇಡ್ ಡ್ರೆಸ್ನ ಇಷ್ಟಪಡದೇ ಇರೋರು, ಈಗ ಅವ್ರು ಕಸ್ಟಮೈಸ್ ಮಾಡಿಸ್ಕೊಳ್ಳೋರೆಲ್ಲ ಎಲ್ಲಿಂದ ಬಟ್ಟೆ ತರ್ತಾರೆ, ಹೆಂಗೆ ತರ್ತಾರೆ, ಯಾವ ಥರ ತರ್ತಾರೆ ಅಂತ ನಾನು ತೋರಿಸ್ತೀನಿ. ನೋಡ್ತಾ ಇರಿ, ಸ್ಟೇ ಟ್ಯೂನ್. ನೋಡಿ ನಮ್ಮ ಹುಡುಗಿ ರೆಡಿ ಮಾಡ್ತೀನಿ. ಬಿದ್ದು ಹಲ್ಲೆಲ್ಲ ಮುರ್ಕೊಂಡಿದ್ದಾಳೆ. ಸೊ 3-4 ಹಲ್ಲು ಬಿದ್ದು, ಸ್ಲಿಪ್ಪಾಗಿ ಬಿದ್ದು ಫುಲ್ಲು ಮೌತ್ ಇಂಜುರಿ ಆಗಿತ್ತು ಅವಳಿಗೆ. ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ. ಅವಳ ಸಲುವಾಗಿ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹೋಗೋಣ, ಇನ್ನೇನು ರೆಡಿ ಆಯಿತು, ಹೋಗೋಣ. ಮಧ್ಯಾಹ್ನದಷ್ಟೊತ್ತಿಗೆ ಮನೆಗೆ ಬರಬೇಕು. ಸಿಗ್ತೀನಿ, ಅಲ್ಲೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ನೀವು ಮೈಸೂರವರೇ ಆಗಿದ್ದರೆ ಅಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ, ನೀವು ತುಂಬ ಚೆನ್ನಾಗಿರುತ್ತೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸು ಕಡಿಮೆ ಅಲ್ಲಿ, ಮತ್ತು ತುಂಬ ಆಪ್ಷನ್ಸ್ ಸಿಗುತ್ತೆ, ವಿಪರೀತ ಆಪ್ಷನ್ಸ್ ಸಿಗುತ್ತೆ, ಇಷ್ಟಪಡ್ತೀರಾ. ಸೊ ಸಿಗ್ತೀನಿ. ಅಲ್ಲಿಂದ ಬಂದಮೇಲೆ ನಾನು ಏನೇನು ತೊಗೊಂಡೆ ಮತ್ತು ಏನೇ
ಸೊ ಮನೆಗೆ ಬಂದಮೇಲೆ ತುಂಬ ಟೈಮ್ ಇತ್ತು ಅಂತ ಸ್ಕ್ರಬ್ ಮಾಡಿ ಫೇಸ್ ಪ್ಯಾಕ್ ಹಾಕಿದ್ದೀನಿ ಸ್ನೇಹಿತರೆ. ಇದರಿಂದ ಮೂಗ್ ಮೇಲಿರೋದು ಬ್ಲ್ಯಾಕ್ ಹೆಡ್ಸು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹಚ್ಚಿದ್ದೀನಿ. ಸೊ ಎಫೆಕ್ಟ್ಸು ರಿಸಲ್ಟ್ಸು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಡೀಟೇಲ್ಸ್ ಹೇಳ್ತೀನಿ. ಸೊ ಈಗ ಸಂಜೆ 7 ಗಂಟೆ ಆಗಿರ್ಬೋದು. ಸೊ ಈಗ ಸಿಗ್ತಾ ಇದ್ದೀನಿ ನಾನು ನಿಮ್ಗೆ ಮತ್ತೆ. ಅಲ್ಲಿಂದ ಬಂದಿದ್ದು 3 ಗಂಟೆ ಆಗಿಬಿಡ್ತು ಸ್ನೇಹಿತರೆ. ಸೊ ಯಾಕೋ ಸ್ವಲ್ಪ ಮಳೆ ಬರೋಂಗಿತ್ತು ಅಂತ ಬೇಗ ಬಂದ್ವಿ. ಅರ್ಜೆಂಟಲ್ಲಿ ಬಂದ್ವಿ. ಹೋಗಿದ್ದ ಕೆಲಸನೂ ಅರ್ಧಂಬರ್ಧ ಆಯಿತು. ಸೊ ಬಂದ ತಕ್ಷಣ ನನ್ನ ಟೈಮ್ ಇತ್ತಲ್ಲ ಅಂತ ಮುಖನೂ ಸ್ವಲ್ಪ ಡಲ್ಲಾಗಿತ್ತು. ಸೊ ಹಾಗಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೆ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ನೋಡಿ. ಮೂಗ್ ಮೇಲಿರೋ ಮ್ಯಾನೇಜಬಲ್ ಅನ್ನಿಸ್ತಿದೆ. ಬಟ್ 1 ಸಲ 2 ಸಲಕ್ಕೆ ಹಚ್ಬಿಟ್ರೆ ಹೋಗಲ್ಲ ಇದು. ಒಂದು ಕನಿಷ್ಠ ಪಕ್ಷ 1-2 ವೀಕ್ ಆದರೂ ರೆಗ್ಯುಲರಾಗಿ ಮಾಡಬೇಕು ಹೋಮ್ ರೆಮಿಡಿ. ಸೊ ಆ ಥರ ಮಾಡಿದಾಗ ಖಂಡಿತ ಹೋಗುತ್ತೆ. ಸೊ ಅದೇನಂತ ಇಂಟ್ರೆಸ್ಟ್ ಇದ್ದರೆ ನಿಮಗೂ ಹೇಳಿ, ನೀವು ಹೇಳಿ, ನಾನು ನಿಮಗೂ ಶೇರ್ ಮಾಡ್ತೀನಿ. ಸೊ ಇದಂತೂ ಖಂಡಿತ ಹೋಗುತ್ತೆ. ನನಗೆ ಇಲ್ಲೆಲ್ಲ ಆಗ್ಬಿಟ್ಟಿತ್ತು. ಸೊ ಹೋಮ್ ರೆಮಿಡಿ ಮಾಡ್ತಾ ಈಗ ಓಕೆ ಆಗಿದೆ. ಸೊ ಬನ್ನಿ ಈಗ ಏನೇನು ತೊಗೊಂಬಂದೆ, ಎಷ್ಟು ಚೀಪಾಗಿ ಸಿಕ್ತು ಅಂತ ನಿಮಗೆ ತೋರಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸೊ ಅಲ್ಲಿ ಬಂದು ಜಾಸ್ತಿ ರೆಡಿಮೇಡ್ ಡ್ರೆಸ್ಸು, ರೆಡಿಮೇಡ್ ಸ್ಯಾರಿಗಿಂತ ಮಕ್ಕಳು ಬಟ್ಟೆಗಳು ಸ್ವಲ್ಪ ಸ್ಪೆಷಲಿ ಚೆನ್ನಾಗಿ ಸಿಗುತ್ತೆ. ಕಂಪೇರ್ಟಿವ್ ಹೊರಗಡೆ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಎಸ್ಪೆಷಲಿ ನೈಟ್ ವೇರು, ಡೈಲಿ ವೇರು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಏನೇನು ತಂದೆ ಅಂತ. ಮೊದಲನೇದಾಗಿ ನನ್ನ ಚಿಕ್ಕ ಮಗಳಿಗೆ ನೈಟ್ ಪ್ಯಾಂಟು, ಕಾಟನ್ ಇದು. ಈ ಸಮ್ಮರ್ಗಂತೂ ತುಂಬ ಚೆನ್ನಾಗಿದೆ, ಹೇಳಿ ಮಾಡಿಸ್ದಂಗಿದೆ. ಸಿಕ್ಕಾಬಟ್ಟೆ ಸ್ಮೂತಾಗಿದೆ. ಯೂನಿಕಾನ್ ಇಷ್ಟ ಅಂತ ಅವಳಿಗೆ ಯೂನಿಕಾನ್ ಡಿಸೈನ್ ತೊಗೊಂಡೆ. ಸೊ ಇದನ್ನು ನಾನು 3 ತೊಗೊಂಡೆ. 3 ಒಂದಕ್ಕೆ 50 ರೂಪೀಸ್ ಬಿಡ್ತು ನನಗೆ. ಒಂದಕ್ಕೆ ಬರೀ 50 ರೂಪಾಯಿ, ಚೀಪ್ ಆ್ಯಂಡ್ ಬೆಸ್ಟು. ಇನ್ನು ದೊಡ್ಡವಳಿಗೆ ಬಂದರೆ ದೊಡ್ಡವಳಿಗೆ ಅವಳಿಗೂ ಕೂಡ ಸಿಕ್ತು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಲೆಂತಿದೆ ಅಂತ. ಇದು ನನ್ನ ದೊಡ್ಡ ಮಗಳಿಗೆ. ಇದು 75 ರೂಪೀಸು. ಸಿಂಗಲ್ ಪ್ಯಾಂಟು 75 ರೂಪೀಸು. ಇದ್ರ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ಲು ತುಂಬ ಸಾಫ್ಟಾಗಿದೆ. ಹಾಗೆ ಮಕ್ಕಳು ಇಷ್ಟಪಡೋಂಥದ್ದು ಮಿಕ್ಕಿ ಮೌಸ್ ಪ್ರಿಂಟ್ಸ್ ಇದೆ. ಸೊ ಇದೊಂದು 75 ರೂಪೀಸು. ಹಾಗೆ ಇನ್ನೊಂದು ಈ ಫ್ಲವರ್ ಪ್ರಿಂಟ್ ಇರೋಂಥದ್ದು. ಇದು ಕೂಡ ನೋಡಿ ಎಷ್ಟು ಲೆಂತ್ ಇದೆ ಅವಳಿಗೆ, ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಸ್ಮೂತಾಗಿದೆ. ಹಾಗೆ ಇಲ್ಲಿ ಕಟ್ಟಕ್ಕೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಜಸ್ಟ್ 75 ರೂಪೀಸು. ಆಮೇಲೆ ಟೀ ಶರ್ಟ್ಸ್ಗಳಿತ್ತು, ಬಟ್ ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ, ಮತ್ತು ಸೈಜ್ ಇಶ್ಯೂ ಆಯಿತು. ಸೊ ಹಂಗಾಗಿ ನಾನು ಟೀ ಶರ್ಟ್ ತೊಗೊಳ್ಳಿಲ್ಲ. ಈಗ ಬಂದರೆ ಇದನ್ನು ಸಿಕ್ತು, ಡೈಲಿ ಟಾಪ್ಗಳಕ್ಕಂಥದ್ದು, ಪ್ಯಾಂಟ್ ಮೇಲೆ ಹಾಕೊಳ್ಳೋಕ್ಕೆ ಸಿಕ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ನನ್ನ ಮಗಳಿಗೆ ಸ್ವಲ್ಪ ದೊಡ್ಡದು ಅನ್ನಿಸ್ತು. ಪರವಾಗಿಲ್ಲ, ಪರವಾಗಿಲ್ಲ, ಇಟ್ಬಿಟ್ಟು ಹಾಕೋದ್ರಿಂದ ನನಗೆ ಇದು ಸ್ಲೀವ್ಸ್ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಇದು ಜಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ, ಟ್ರಸ್ಟ್ ಮೀ, 200 ಇದು. ಹೊರಗಡೆ ಎಲ್ಲ ಕೊಡೋದೇ ಇಲ್ಲ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಮೆಟೀರಿಯಲ್ ವೈಸ್ ಅಂತೂ ಕ್ರಶ್ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿದೆ. ಸೊ ಇದು 200 ರೂಪೀಸು. ಇದೇ ಥರ ಸೇಮ್ ಮೆಟೀರಿಯಲ್ ಬಂದು ನೋಡಿ ಇನ್ನೊಂದು. ಸೊ ಈ ಬ್ಯೂಟಿಫುಲ್ ಆಗಿರೋ ಟಾಪು. ಇದ್ದು ನನಗೆ ಇಲ್ಲಿ ವೈಟ್ ಕಲರ್ದು ಇದೇನು ಕಾಲರ್ ಬಂದಿದೆಯಲ್ಲ, ಇದು ಸಖತ್ ಇಷ್ಟ ಆಯಿತು. ಇಲ್ಲಿ ಈ ಥರ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ, ಯುನೀಕಾಗಿ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಇದು ನನ್ನ ದೊಡ್ಡ ಮಗಳಿಗೆ ಅಷ್ಟೇ, ಚಿಕ್ಕವಳಿಗೆ ತೊಗೊಳ್ಳಿಲ್ಲ, ಸಿಗಲಿಲ್ಲ. ಹಾಗೆ ಇನ್ನು ನೆಕ್ಸ್ಟು ಅದು ಬಿಟ್ಟರೆ ನಾನು ಟಾಪ್ ತಗೊಂಡೆ. ನನ್ನ ಹತ್ರ ಪೀಚ್ ಕಲರ್ ಇರಲಿಲ್ಲ. ಸೊ ಹಾಗಾಗಿ ಈ ಪೀಚ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇರೋ ಫುಲ್ ಸ್ಲೀವ್ಸ್ ಇರೋ ಟಾಪ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದು ಈ ಥರ ಜಾಮೆಟ್ರಿಕಲ್ ಶೇಪ್ ಬಂದಿದೆ. ಇದೊಂಥರ ಸಿಲ್ಕ್, ಪೇಪರ್ ಸಿಲ್ಕ್ ಅಂತಾರಲ್ಲ ಆ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ ಇದು. ಇದ್ರ ಮೇಲೆ ಎಲ್ಲ ಗ್ರೀನ್ ಇದೆ, ಮತ್ತು ಬ್ಲ್ಯಾಕ್ ಇದೆ, ಸಿಲ್ವರ್ ಕಲರ್ ಇದೆ. ಪ್ರಿಂಟ್ ಮಾಡಿದ್ದಾರೆ, ವರ್ಕ್ ಮಾಡಿರೋದು. ಇದು ವರ್ಕ್ ಅಲ್ಲ, ಪ್ರಿಂಟ್. ಇದು ಮೋಸ್ಟ್ಲಿ ವಾಶ್ ಮಾಡ್ತಾ ಹೋಗ್ಬೋದು. ಇಲ್ಲೆಲ್ಲ ಈ ಥರ ಚುಮ್ಕಿ ವರ್ಕ್ ಇದೆ. ಸೊ ನನ್ನ ಹತ್ರ ಈ ಥರದ್ದು ಇರಲಿಲ್ಲ. ತುಂಬ ಯುನೀಕಾಗಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ತಗೊಂಡೆ. ಪ್ರೈಸ್ ಬಂದು 650 ರೂಪೀಸು. ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ, ನನ್ನ ಹತ್ರ ಇರಲಿಲ್ಲ. ಸೊ ನೆಕ್ಸ್ಟ್ ಬಂದರೆ ಮ್ಯಾಟ್ಗಳು ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಟ್ ಇದು ತುಂಬ ಚೆನ್ನಾಗಿದೆ. ಇದು ತುಂಬ ಸ್ಮೂತಾಗಿದೆ, ಮತ್ತು ಇದು ಆ್ಯಂಟಿ ಸ್ಲಿಪ್ಪು. ರೀಸೆಂಟಾಗಿ ನನ್ನ ಮಗಳು ಜಾರು ಬಿದ್ದು ಮುಂದೆಗಡೆ ಹಲ್ಲೆಲ್ಲ ಮುರ್ಕೊಂಬಿಟ್ಟಿದ್ದಾಳೆ, ಮೌತ್ ಇಂಜುರಿ ಆಗಿತ್ತು.
ಸೊ ಹಂಗಾಗಿ ಆ್ಯಂಟಿ ಸ್ಲಿಪ್ಪರಿ ಮ್ಯಾಟ್ ತೊಗೊಂಬಂದೆ. ಟ್ರಸ್ಟ್ ಮೀ 150 ರುಪೀಸು. ನೀವು ಎಲ್ಲ ಕಡೆ ಸರ್ಚ್ ಮಾಡಿದ್ರು ಇದನ್ನು 350 400 ಎಲ್ಲೂ ಕೊಡೋಲ್ಲ. ನಾನು ಸಿಕ್ಕಾಬಟ್ಟೆ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರೋಂಥ ಶಾಪಿಂಗು ಫ್ಲಿಪ್ಕಾರ್ಟು ಮೀಶೋ ಎಲ್ಲ ನೋಡಿ ಸರ್ಚ್ ಮಾಡಿ ನನಗೆ ಎಲ್ಲೂ ಇಷ್ಟ ಆಗದೆ ಕೊನೆಗೆ ಇಲ್ಲಿ ತೊಗೊಂಬಂದೆ. ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವರ್ತ್ ಫಾರ್ ಮನಿ ಅಂತ ಅನ್ಬೋದು. ಸೊ ಇದು ನಾನು ಇನ್ನೂ ಕವರು ಓಪನ್ ಮಾಡಿಲ್ಲ. ಹಾಗೆ ಇನ್ನು ನೆಕ್ಸ್ಟು ಈ ಥರದ್ದು ಪ್ಲೈನ್ ಮ್ಯಾಟ್ಗಳನ್ನು 4 ತೊಗೊಂಬಂದಿದ್ದೀನಿ. ಇದು 100 ರುಪೀಸ್ ಈಚು, ಒಂದಕ್ಕೆ 100 ರೂಪಾಯಿ. ತುಂಬ ಮಂದಕ್ಕಿದೆ, ನೋಡ್ತಾ ಇರ್ಬೋದು ಇಲ್ಲಿ ನೀವು. ಸೊ ತುಂಬ ಮಂದಕ್ಕಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನಾನು ಎಲ್ಲ ಕಲರು ಒಂದೊಂದು ತೊಗೊಂಬಂದಿದ್ದೀನಿ. ವೈಲೆಟ್ಟು, ಬ್ಲೂ ಮತ್ತು ಪಿಂಕು 2 ತೊಗೊಂಬಂದಿದ್ದೀನಿ. ಸೊ ಮೆಟೀರಿಯಲ್ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ನೆನ್ಪಿಟ್ಕೊಳ್ಳಿ, ನೀವೇನಾದ್ರು ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಂದರೆ ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಇಸ್ ಮಸ್ಟ್. ನೀವು ಚೌಕಾಸಿ ಮಾಡಿದ್ರೆ ಏನು ತೊಗೊಳ್ಬೇಡಿ. ತೊಗೊಂಡ್ರೆ ಮಾತ್ರ ನಿಮಗೆ ಲಾಸ್ ಆಗುತ್ತೆ. ಸೊ ಚೌಕಾಸಿ ಮಾಡಿದ್ರೆ ಕಡಿಮೆ ಅಂದರೂ 50 ರುಪೀಸಿಂದ 100 ರುಪೀಸ್ ಆದರೂ ಕಮ್ಮಿ ಮಾಡ್ತಾರೆ. ಸೊ ಅಲ್ಲಿ ಈ ರೆಡಿಮೇಡ್ ಡ್ರೆಸ್ಗಳು ಇಷ್ಟ ಇಲ್ಲದೆ ಇರೋರು, ಈ ಫಿಟ್ಟಿಂಗ್ ಸರಿಗಿರಲ್ಲ, ನಮಗೆ ಬೇಡ ಶಾಪಲ್ಲಿ ಸಿಗೋ ಡ್ರೆಸ್ ಅನ್ನೋರು ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರನ ಅಲ್ಲಿ ತಗೊಂಡು ಸ್ಟಿಚ್ ಮಾಡಿಸ್ಕೋಬೋದು. ಮೆಟೀರಿಯಲ್ ವೈಸ್ ತುಂಬ ಚೆನ್ನಾಗಿದೆ. ಮೈಸೂರವರೇ ಆಗಿದ್ದರೆ ಒಂದ್ಸಲ ಹೋಗಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ನೀವೇ ಇಷ್ಟಪಡ್ತೀರಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಗೊತ್ತಿರೋರಿಗೆ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಬೈ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.